Hey guys, welcome back to a new video. Bangalore ರೂರಲ್ ಕೋಡ್ದು ಇಂಟರ್ವ್ಯೂ ಲಿಸ್ಟ್ ಬಿಟ್ಟಿದ್ರು 29 + 1 30 ಪೋಸ್ಟ್ಗೆ 142 ಜನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಕೆಲವರೆಲ್ಲ ಜಾಸ್ತಿ ಅಂತಿದ್ರು ಸ್ಕ್ಯಾಮ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಸೊ ಕಟ್ ಆಫ್ ಲಿಸ್ಟೇ ಬಿಟ್ಟಿದ್ದಾರೆ. ಯಾರ್ದಾದ್ರೂ ಈ ಕಟ್ ಆಫ್ ಲಿಸ್ಟ್ಗಿಂತ ಜಾಸ್ತಿ ಮಾರ್ಕ್ಸ್ನ ಬಂದಿದೆನಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಂಗೇನಾದರೂ ಇದ್ದರೆ ಹೇಳಿ ಕೇಳಿಕ್ಕೆ ಬರುತ್ತೆ ಅಥವಾ ಎಲಿಗೇಷನ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಸುಮ್ಮನೆ ಎಲಿಗೇಷನ್ ಮಾಡೋದು ಸರಿ ಇರಲ್ಲ. ಅಂದರೆ ಅದು ಆಗಲ್ಲ, ಕೋರ್ಟಲ್ಲಿ ಯಾವತ್ತೂ ಸ್ಕ್ಯಾಮ್ ಆಗಲ್ಲ. ಮತ್ತು ಹಂಗೆ ದುಡ್ಡು ಮೇಲೆ ಆಗುತ್ತೆ ಹಂಗೆ ಆಗುತ್ತೆ ಆ ಥರ ಮೂಢನಂಬಿಕೆ ಇಟ್ಕೊಳ್ಳೋಕೆ ಹೋಗಬೇಡಿ. ಆ ಥರ ಇಟ್ಕೊಂಡ್ರೆ ನಿಮಗೆ ನೀವೇನೇ ಡಿಮೋಟಿವೇಟ್ ಮಾಡ್ಕೊಂಡಂಗೆ ಆಗುತ್ತೆ. ನೋಡ್ಬೋದು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ PUC ಪರ್ಸೆಂಟೇಜು, ಹಾಗೆ ಕನ್ನಡ ಟೈಪಿಂಗ್ ಪರ್ಸೆಂಟೇಜು, ಇಂಗ್ಲೀಷ್ ಟೈಪಿಂಗ್ ಪರ್ಸೆಂಟೇಜು ವಿತ್ ಸ್ಕಿಲ್ ಟೆಸ್ಟ್ ಪರ್ಸೆಂಟೇಜು, ಮಾರ್ಕ್ಸ್ ಅಲ್ಲ. ಅಂದರೆ ಯಾವ ರೀತಿ ಅಂತ ಅಂದರೆ ನಿಮಗೆ ಕನ್ನಡದಲ್ಲಿ ಒಂದು 90 ಮಾರ್ಕ್ಸ್ ಬಂದಿದೆ ಮತ್ತು ಇಂಗ್ಲೀಷಲ್ಲಿ 90 ಮಾರ್ಕ್ಸ್ ಬಂದಿದೆ ಅಂದರೆ ಈಸ್ಕ್ವಲ್ ಟು 180 ಆಗುತ್ತೆ. 180 ಡಿವೈಡೆಡ್ ಬೈ 2 ಮಾಡಿದಾಗ ಟೋಟಲ್ ಪರ್ಸೆಂಟೇಜು 90 ಆಗುತ್ತೆ. ನಿಮ್ಮ ಪರ್ಸೆಂಟೇಜು ಸ್ಕಿಲ್ ಟೆಸ್ಟ್ದು 90 ಅಂತ 180 ಬೇಕು. ಟೋಟಲ್ 400ಗೆ ಮಾಡ್ಕೊಂಡಿದ್ದಾರೆ ಅವರು, 400ಗೆ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ನೀವು. ಹೇಗೆ ಅಂದರೆ PUC ಕನ್ನಡ ಟೈಪಿಂಗ್, ಇಂಗ್ಲೀಷ್ ಟೈಪಿಂಗ್ ಮತ್ತು ಸ್ಕಿಲ್ ಟೆಸ್ಟ್ದು ಪರ್ಸೆಂಟೇಜ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ 400ಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡಿವೈಡೆಡ್ ಬೈ 4 ಅಂತ ಮಾಡಿದಾಗ ಈ ಕಟಪ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ ಆದರೂ ಸೆಲೆಕ್ಟ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ, ಅಥವಾ ನಮ್ಮ ಟೆಲಿಗ್ರಾಮಲ್ಲಿ ಇರುತ್ತೆ, ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಆಯಿತಾ? GM ಅಲ್ಲಿ ಅದರ್ಸ್ಗೆ 363.61, ಇದಕ್ಕಿಂತ ಜಾಸ್ತಿ ಇದ್ದರೆ ಹೇಳಿ. ಓಕೆ, ಇದೇ ಕಟ್ ಆಫ್ ಲಿಸ್ಟ್. ಓಕೆ, ಇದಕ್ಕಿಂತ ಜಾಸ್ತಿ ಇದ್ದರೂ ನಿಮಗೆ ಸೆಲೆಕ್ಟ್ ಇಂಟರ್ವ್ಯೂ ಲಿಸ್ಟ್ಗೆ ಬಂದಿಲ್ಲ ಅಂದರೆ ನೀವು ಎಲಿಗೇಷನ್ ಮಾಡ್ಬೋದು. ನೆಕ್ಸ್ಟ್ GM ವಿತ್ ವುಮೆನ್ಸ್ಗೆ 355.82, ಹಾಗೆ ರೂರಲ್ GM ವಿತ್ ರೂರಲ್ಗೆ 346.45. ನೆಕ್ಸ್ಟ್ GM ಎಕ್ಸ್ ಸರ್ವಿಸ್ ಮ್ಯಾನ್ಗೆ 242.60. ನೆಕ್ಸ್ಟ್ SC ವಿತ್ ಅದರ್ಸ್ಗೆ 349.69. SC ವಿತ್ ವುಮೆನ್ಗೆ 340.02. ಓಕೆ, SC ವಿತ್ ರೂರಲ್ಗೆ 337.89. ST ST ಅದರ್ಸ್ಗೆ 339.22. ST ವಿತ್ ವುಮೆನ್ಸ್ಗೆ 320.63. ಕ್ಯಾಟಗರಿ ಫಸ್ಟ್ ಅದರ್ಸ್ಗೆ 339.71. ಕ್ಯಾಟಗರಿ 2A ಅದರ್ಸ್ಗೆ 352.67. ಕ್ಯಾಟಗರಿ 2A ವುಮೆನ್ಸ್ಗೆ 346.18. ಹಾಗೆ ಕ್ಯಾಟಗರಿ 2A ರೂರಲ್ದವರಿಗೆ 341. ಓಕೆ, ಕ್ಯಾಟಗರಿ 2B ಅದರ್ಸ್ಗೆ 339.72. ಕ್ಯಾಟಗರಿ 3A ಅದರ್ಸ್ಗೆ 341.56. ಕ್ಯಾಟಗರಿ 3B ಅದರ್ಸ್ಗೆ 344.20. ಕ್ಯಾಟಗರಿ ಫಸ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ದವರಿಗೆ 316.96. ಇದಕ್ಕಿಂತ ಜಾಸ್ತಿ ನಿಮ್ಮ ಕ್ಯಾಟಗರಿಯಲ್ಲಿ ಯಾರಾದರೂ ಸ್ಕೋರ್ ಮಾಡಿದರೆ ನೀವು ಅಲಿಗೇಷನ್ ಮಾಡಬಹುದು, ಅಥವಾ ಕಮೆಂಟಲ್ಲಿ ನೀವು ನಿಮ್ಮ ಒಂದು ಸ್ಕೋರ್ನ ಮೆನ್ಷನ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಇಲ್ಲಿ ಇಂಟರ್ವ್ಯೂದು ಡೇಟ್ ನೋಡೋದಾದರೆ 21ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ, 25ನೇ ತಾರೀಕುವರೆಗೂ ಇರ್ತದೆ. ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಏನಿದಾರಲ್ಲ ಅವ್ರಿಗೆ ಎಲ್ರಿಗೂ ಕೂಡ 25ನೇ ತಾರೀಕಿಗೆ ಒಂದೇ ದಿನದಲ್ಲಿ ಎಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೂ ಇಂಟರ್ವ್ಯೂ ಮಾಡಿಬಿಡ್ತಾರೆ. ಹಾಗೆ ಇದು ಇಂಟರ್ವ್ಯೂ ಲಿಸ್ಟು ಮತ್ತು ಕಟ್ ಆಫ್ ಲಿಸ್ಟು ಎರಡು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು PDF-ನ. ಹಾಗೆ ಇಂಟರ್ವ್ಯೂಗೆ ಯಾವೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಅಂದರೆ, ನೀವು ಸ್ಕಿಲ್ ಟೆಸ್ಟ್ಗೆ ಏನೇನು ತೊಗೊಂಡು ಹೋಗ್ತೀರಲ್ಲ ಕಾಮನ್ ಆಗಿ, ಅದೇ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಬರಿತೀನಿ ರೀ, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಟೈಪಿಂಗ್ ಮಾರ್ಕ್ಸ್ ಕಾರ್ಡು, ಹಾಗೆ ನಿಮ್ಮ ಒಂದು ರಿಸರ್ವೇಷನ್ ಏನೇನು ನೀವು ಅಪ್ಲೈ ಮಾಡಿದ್ದೀರಾ, ರೂರಲ್ಲು, ಇನ್ಕಮ್ ಕಾಸ್ಟು, ಅದೇನು ರಿಸರ್ವೇಷನ್ ಅಪ್ಲೈ ಮಾಡಿದಾರಲ್ಲ ಅದಿಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕಾಗುತ್ತೆ. ಓಕೆ,
ಅದನ್ನೆಲ್ಲ ತಗೊಂಡ್ಬಿಟ್ಟು ನಿಮಗೆ ಯಾವ ಡೇಟಿಗೆ ಇಂಟರ್ವ್ಯೂ ಇದೆಯಲ್ಲ ಆ ಡೇಟ್ಗೆ ಹೋಗಿ ಜಾಯ್ನ್ ಆಗಿ. ನೆಕ್ಸ್ಟ್ ಅಲ್ಲಿ ಯಾವುದೇ ರೀತಿ ಟಫ್ ಕ್ವಶನ್ಸ್ ಇರಲ್ಲ, ನಿಮ್ಮ ಬಗ್ಗೆನೇ ಕೇಳ್ತಿರ್ತಾರೆ. ಸೊ ಭಯ ಬೀಳೋದು ಅವಶ್ಯಕತೆ ಇಲ್ಲ. ಯಾರೆಲ್ಲ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದಾರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು. ಹಾಗೆ ಎಲಿಗೇಷನ್ ಜಾಸ್ತಿ ಜನ ಮಾಡ್ತಿದ್ದೀರಾ, ಸ್ವಲ್ಪ ನೋಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಏನಾದರೂ ಮಾರ್ಕ್ಸ್ ಇದ್ದರೆ ಮಾಡಬಹುದು, ಆಯಿತಾ? ಥ್ಯಾಂಕ್ ಯು.